ರಚ್ಚ ನನ್ನ ಬೊಮ್ಮೆ ಕಾರ್ ಓಡಿಸ್ತಾ ಇತ್ತು ಇವಾಗ. ಜಿಂಗ್ 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 ಜಿಂಗ್. ನಾನು ಕಾರ್ ಓಡಿಸ್ತಾ ಇದ್ದೀನಿ ನಾನು ಇವಾಗ. ನಾನು ಇದಾಗೆ ಸ್ಕೂಲ್ಗೆ ಹೋಗೋದು. ಓದ್ತೀಯ ಸ್ಕೂಲ್ಗೆ. ಓಹೋ ಏನ್ ಚಿಕ್ಕಾರಾಗ ಹೋಗಕ್ಕ ರೋಡಾಗ ಬಿಡಲ್ಲ, ಪೊಲೀಸರು ಹಿಡ್ಕೊಂತಾರೆ ಅಷ್ಟೇ. ಏನಿಲ್ಲ, ಪೊಲೀಸರು ಏನು ಹಿಡ್ಕೊಳಲ್ಲ. ನಾನು ಇದಾಗೆ ಸ್ಕೂಲ್ಗೆ ಹೋಗೋದು. ಚಾರ್ಜಿಂಗ್ ಹಾಕ್ಬಿಟ್ಟು ಈ ಕಡೆಗೆ ಸ್ಕೂಲ್ಗೆ ಹೋಗೋದು. ಏನಿಲ್ಲ, ಅಮ್ಮನ ವ್ಯಾನ್ ಕೇಳೋಳೆ, ಅದ್ರಾಗೆ ಹೋಗೋದು ನೀನು, ಇದ್ರಾಗಲ್ಲ. ರಶ್ಮಿತಾ ಒಂದ್ಸರಿ ಕೊಡಕ್ಕ ಬೊಮ್ಮೆ ಕೊಡ, ನಾನು ಒಂದ್ಸರಿ ಕುಯ್ಸ್ಕೊಂತೀನಿ ನನ್ನ ಜೊತೆಗ. ಹೌದಾ, ಸರಿ ಎತ್ಕೋ ಒಂದ್ಸರಿ ಕುಯ್ಸ್ಕೊಂಡು ಓಡಿಸ್ಬಿಟ್ಟ ವಾಪಸ್ ಕೊಟ್ಬಿಡ್ಬೇಕು ನಿಂಕ. ಆಯ್ತು ಸರಿ ಕೊಡ್ತೀನಿ. ನಡಿ ಪುಟ್ಟಿ ನಡಿ. ಜಿಂಗ್ 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 ಜಿಂಗ್. ದಾರಿ ಬಿಡಿ ಪಂ 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 ಪಂ. ದಾರಿ ಬಿಡಿ ನಮ್ಮ ಕಾರಿಗೆಲ್ಲ ಬರ್ತಾವೆ. ಎಲ್ಲರೂ ಪಕ್ಕಕ್ಕಾಗ್ರಿ ಪಂ 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 ಪಂ. ಜಿಂಗ್ 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 ಜಿಂಗ್. ಬಂತು ಕಾರ್ ಬಂತ. ನೋಡ್ಬೇಕಾ ನಮ್ಮ ಕಾರ್ಗೆ ಎಲ್ಲರೂ ಅಡ್ಡ ಬರೋದು, ಪಕ್ಕಕ್ಕೆ ಹೋಗಲ್ಲ. ನಮ್ಮ ಕಾರ್ ಚಿಕ್ಕದಲ್ಲ ಅದಕ್ಕೆ. ಪಕ್ಕಕ್ಕಾಗ್ರಿ ಜಿಂಗ್ 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 ಜಿಂಗ್. ಏನಮ್ಮ ಪುಟ್ಟಿ, ಯಾರವ್ರೆ ನಿಮ್ಮ ಮನೆಗೆ? ನಮ್ಮನೆಗ ನಮ್ಮಮ್ಮ ಅವ್ರೆ. ಯಾಕೆ ಸರ್ ಬಂದಿರೋದು ನೀವು? ನಿಮ್ಮಮ್ಮ ಇದ್ದಾರ ಒಳಗಡೆ? ಇದ್ದಾರೆ ನಮ್ಮಮ್ಮ. ಯಾಕೆ ಹೇಳ್ತಾ ಇರೋದು ಇಬ್ರು? ಏನಾಯ್ತು? ಸರ್ ನಮ್ಮಪ್ಪನ ಇಲ್ಲಿ ಕರ್ಕೊಂಡು ಬರಬೇಡಿ. ನಮ್ಮಪ್ಪನ ನನ್ನ ಮಾರಕ್ ಬಿಡ್ತಾನೆ ಬೇರೆಯವ್ರಕ. ಆಮೇಲೆ ಅವ್ರು ಹೊಡಿತಾರೆ ನಂತ ಕೆಲಸ ಮಾಡು ಅಂತ. ನಮ್ಮಪ್ಪನ ಕಳಿಸ್ಬಿಡ್ರಿ, ನಮ್ಮನೆಗೆ ಬರೋದು ಬೇಡ ನಮ್ಮಪ್ಪನ. ಸರ್, ನಮ್ಮಪ್ಪನ ಕೆಟ್ಟವನು, ನಮ್ಮನ್ನೆಲ್ಲ ಮಾರಕ್ ಬಿಡ್ತಾನೆ. ಏನು ಹೇಳ್ತಾ ಇದ್ದೀರಮ್ಮ? ಇವ್ರು ನಿಮ್ಮ ಅಪ್ಪನೇನಾ? ಸರ್, ಇವ್ರು ನಮ್ಮಪ್ಪನೇ. ಕಳಿಸ್ಬಿಡಿ, ನಮ್ಮನೆಗಿರೋದು ಬೇಡ, ಮಾರಕ್ ಬಿಡ್ತಾನೆ ನಮ್ಮಪ್ಪನ. ಏನಯ್ಯ ಇದು? ಸ್ಟೇಷನ್ಗೆ ಬಂದು ನಾನು ಹೆಂಡತಿ ನನ್ನ ಮಕ್ಕಳು ಎಲ್ಲೋ ಅವರೇ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ದೆ. ಇವಾಗ ನೋಡಿದ್ರೆ ಮಕ್ಕಳು ನಿನ್ನ ನೋಡಿ ಭಯ ಪಡ್ತಾವ್ರೆ, ಮಾರಾಕ್ತಾರೆ ಅಂತ. ಏನು ನಿನ್ನ ಕತೆ? ನಡಿ ಸ್ಟೇಷನ್ಗೆ ನಡಿ. ನೀನು ಅಲ್ಲಿದ್ರೇ ಸೇಫ್ಟಿ ಅನ್ಸೈತಿ. ಮಕ್ಕಳು ಹೇಳ್ತಾ ಇರೋದು ನೋಡಿದ್ರೆ. ಅಯ್ಯೋ ಸರ್, ಇಲ್ಲೇ ಸರ್, ಆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ, ಸುಮ್ಮನೆ ಹೇಳ್ತಾವ್ರೆ. ನಾನೇನಂತ ತಪ್ಪು ಮಾಡಿಲ್ಲ ಸರ್. ಇಲ್ಲ ಸರ್, ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ಸರ್. ನಮ್ಮಪ್ಪ ನನ್ನ ಮಾರಕ್ ಬಿಡ್ತಾನೆ ಸರ್. ಬೇಡ ಸರ್, ನಮ್ಮಪ್ಪನ ಕರ್ಕೊಂಡು ಹೊರಟೋಗಿ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಡ್ರಿ. ಹೇಯ್ ರಶ್ಮಿ, ಬೀಳ್ತಾವೆ ಎಟಕ್ ನಿಂತ? ಏನೇನು ಮಾತಾಡ್ತಾ ಇರೋದು? ಕೊಟ್ರೆ ನೋಡಿ ಕಡೆಯಿಂದ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಹೇಯ್, ಯಾರು ಎದುರುಗಡೆ ಮಾತಾಡ್ತಾ ಇರೋದು ನೀನು? ಇಲ್ಲಿ ಪೊಲೀಸ್ ಇದ್ದಾರೆ ಅಂತ ಗೊತ್ತಾಗಲ್ಲ? ಜ್ಞಾನ ಆಯ್ತಾ ನಿನಗೆ? ತೆಗೆದು ಈ ಕಡೆಯಿಂದ ಕೊಟ್ಟರೆ ಹೆಂಗಿರ್ಬೇಕು? ನಾನು ಇದ್ದಾಗ ಹೆಂಗೆ ಮಾತಾಡೋನೋ, ನಾನು ಇಲ್ದಿದ್ದಾಗ ಇನ್ನಂಗೆ ಮಾತಾಡ್ತಾ ಇದ್ದೆ ನೀನು? ಸರ್, ನಾವು ನಿದ್ದೆ ಹೋಗ್ತಾ ಇದ್ದಾಗ ನಮ್ಮಪ್ಪನ ಎತ್ಕೊಂಡು ಮಾರಕ್ ಬಿಟ್ಟಿದ್ನು ಸರ್. ನಮ್ಮಪ್ಪನ ಬೇಡ ಸರ್, ನೀವು ಕಳಿಸ್ಬಿಡಿ ಸರ್. ಏಯ್ ನಡಿಯೋ, ಪರಪ್ ನಗ್ರಾರ ನನಗೆ ಪರ್ಮನೆಂಟ್ ಜಾಗ. ನಡಿ ಇಲ್ಲಿಂದ, ನಡಿಯೋ. ನಿಮ್ಮಮ್ಮನ ಕರಿಯಮ್ಮ, ಕರಿ ನಿಮ್ಮಮ್ಮನ. ಏನು ಸರ್, ನಮ್ಮನೆಗೆ ಬಂದಿದ್ರ? ಏನು ವಿಷಯ? ಇಲ್ಲಿ ನಿಂತಿದ್ದಾನಲ್ಲಮ್ಮ, ಯಪ್ಪ ನಿಮ್ಮ ಗಂಡನಾ? ಹೌದು ಸರ್, ನಮ್ಮ ಯಜಮಾನ್ರೆ. ಯಾಕೆ ಸರ್, ಏನಾಯ್ತು ಸರ್? ಏನೂ ಇಲ್ಲಮ್ಮ, ನೆನ್ನೆ ಬಂದು ಕಂಪ್ಲೇಂಟ್ ಕೊಟ್ಟ ನನಗೆ. ನಮ್ಮ ಹೆಂಡತಿನ ಮಕ್ಕಳು ಎಲ್ಲವರೋ ಗೊತ್ತಿಲ್ಲ ನನಗೆ, ಹುಡುಕೊಡಿ ಅಂತ. ಅದಕ್ಕೆ ಕರ್ಕೊಂಬಂದಿದ್ದೀನಿ. ಬೇಡ ಸರ್, ನಮ್ಮಪ್ಪನ ಬೇಡ, ನಮ್ಮಪ್ಪನ ಕೆಟ್ಟವನು. ಕಳಿಸ್ಬಿಡಿ ಸರ್, ಬೇಡ, ನಮ್ಮ ಮನೆಗಿರೋದು. ಈ ಮಕ್ಕಳು ನೋಡಿದ್ರೆ ನಮ್ಮನ್ನ ಮಾರ್ಬಿಡ್ತಾನೆ, ನಮ್ಮಪ್ಪ ಇಲ್ಲಿರೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಏನಮ್ಮ? ಏನಿದು? ಏನೇನೋ ಮಾತಾಡ್ತಾ ಇದ್ದಾರೆ ಮಕ್ಕಳು. ಇವ್ನು ನೋಡಿದ್ರೆ ಏನೇನೋ ಮಾತಾಡ್ತಾನೆ. ಏನಂತ ಸ್ವಲ್ಪ ಡೀಟೇಲಾಗಿ ಹೇಳಮ್ಮ. ಈ ಹುಡುಗಿ ಯಾರು? ನಮ್ಮ ರೇಖಾ ಅಕ್ಕ ಸರ್. ನಾನು ರೇಖಾ ಅಕ್ಕ. ನಮ್ಮನ್ನೇ ಮಾರ್ಬಿಟ್ಟಿದ್ದು ನಮ್ಮಪ್ಪನ. ಸರ್, ಮಕ್ಕಳು ಏನೇನೋ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಿಡಿ ಸರ್ ನೀವು. ಮಕ್ಕಳೇನು ಸ್ವಂತ ಮಕ್ಕಳನ್ನ ಯಾರಾದರೂ ಮಾಡ್ತಾರಾ ಸರ್? ಏನಿಲ್ಲ, ಮಕ್ಕಳೇನೋ ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದಾರೆ ಸರ್. ಇವ್ರು ನಮ್ಮ ಯಜಮಾನ್ರೆ ಸರ್. ಹೌದು ಸರ್, ನಾನೇನು ತಪ್ಪು ಮಾಡಿಲ್ಲ. ನಿಂತಿರೋ ನಾನು ನಿಂತೆ, ಇವ್ರು 3 ಜನ ನನ್ನ ಮಕ್ಕಳು ಸರ್. ಇಲ್ಲ, ಕರೆಕ್ಟಾಗಿ ಹೇಳಮ್ಮ. ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ಕರೆಕ್ಟಾಗಿ ಹೇಳಿ. ಏನೋ ಮಕ್ಕಳು ಮಾರಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ ಮಕ್ಕಳೆಲ್ಲನೂ. ನೀವು ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅದೇನಿದೆಯೋ ನಿಜ ಹೇಳ್ಬೇಕು ನಮ್ಮ ಹತ್ರ. ಇಲ್ಲ ಸರ್, ಹಂಗೇನಿಲ್ಲ. ನಮ್ಮ ತಂಗಿಯರು ಸ್ವಲ್ಪ ನಮ್ಮಪ್ಪ ಜೋರಾಗಿ ಮಾತಾಡ್ತಾರೆ, ಅದಕ್ಕೆ ಭಯ ಪಡ್ತಾ ಇದ್ದಾರೆ ಸರ್. ಆ ಥರ ಏನೂ ಇಲ್ಲ ಸರ್. ಇಲ್ಲ, ಆ ಥರ ಏನಾದರೂ ಇದ್ದರೆ ಹೇಳ್ರಿ, ಪರ್ಮನೆಂಟಾಗಿ ಜೈಲಾಗೆ ಇದ್ದೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ ನಾನು. ಬೆಲೆ ಗಾಂಚಾಲಿ ಮಾಡ್ತಾವನ ಇವನು ಅವಾಗಿಂದ. ಇಲ್ಲ ಸರ್, ಆ ಥರ ಏನೂ ಇಲ್ಲ ಸರ್. ನಮ್ಮಪ್ಪ ಒಂದು ಸ್ವಲ್ಪ ಕುಡಿತಾರೆ ಅಷ್ಟೇ. ಕುಡಿದಾಗ ಅವರಿಬ್ಬರೂ ಜೋರಾಗಿ ಮಾತಾಡ್ತಾರೆ, ಅದಕ್ಕೆ ಅವ್ರು ಭಯಪಟ್ಟಿರೋದು ಅಷ್ಟೇ ಸರ್. ಇಲ್ಲ ಸರ್, ಸುಳ್ಳು ಹೇಳ್ತಾಳೆ ನಮ್ಮ ಅಕ್ಕನು. ಸುಳ್ಳು ಹೇಳ್ತಾಳೆ. ನಮ್ಮ ಅಕ್ಕನ ನನ್ನ ತಂಗಿನ ಮಾರಾಕಿದ್ನು ನಮ್ಮ ಅಪ್ಪನು. ಬೇಕಾದ್ರೆ ನಮ್ಮ ವಿಜಯ್ ಮಾಮನ್ ಕೇಳ್ರಿ, ಗೊತ್ತಾದೈತೆ ನಿಮಗೆ. ವಿಜಯ್ ಅಂದರೆ ಶಂಕರಪ್ಪ ಅಖಿಲಮ್ಮ ಅವ್ರ ಮಗ ತಾನೆ? ಅಖಿಲಮ್ಮ ಅಜ್ಜಿಲ್ಲ, ಅವ್ರ ಮಗನೇ ನಮ್ಮ ವಿಜಯ್ ಮಾಮ. ನಮ್ಮ ಸವಿತಕ್ಕ ಎಲ್ಲ ಅವ್ರ ಗಂಡ ನಮ್ಮ ವಿಜಯ್ ಮಾಮ. ಕೇಳ್ರಿ ಬೇಕಾದ್ರೆ, ನಮ್ಮ ವಿಜಯ್ ಮಾಮನೇ ನಮ್ಮನ್ನು ಕರ್ಕೊಂಬಂದಿದ್ದು. ಹೇಯ್, ಏನಿಂದು? ಏನಿಂದು? ವಿಜಯ್ ನನಗೆ ಬೇಕಾಗಿರೋ ವ್ಯಕ್ತಿನೇ. ವಿಜಯ್ಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳ್ಕೊತೀನಿ. ವಿಜಯ್ ಏನಾದರೂ ಹ್ಞೂ ಅಂತಂದರೆ ಇಲ್ಲಿಂದನೇ ಒದ್ದು ಹೇಳ್ಕೊಂಡು ಹೋಗ್ತೀನಿ. ನಿನ್ನ ಬಿದ್ದಿರ್ಬೇಕು ಒಳಗಡೆನೆ ಆರಾಮಾಗಿ. ಈಚೆ ಬಂದು ನಿನ್ನ ಬಾಲ ಬಿಚ್ಚೋದೇನು ಬೇಕಾಗಿಲ್ಲ. ನಡಿಯ ಇಲ್ಲಿಂದ.
ಆ ಥರ ಏನೂ ಇಲ್ಲ, ಬಿಟ್ಬಿಟ್ಟು ಹೋಗಿ ಸರ್. ಏನು ತೊಂದರೆ ಮಾಡಲ್ಲ ಸರ್ ಅವರು. ಅಲ್ಲಮ್ಮ, ಮಕ್ಕಳು ದೇವ್ರ ಸಮಾನ, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ಮಕ್ಕಳು ಅಷ್ಟೊಂದು ಭಯಪಡ್ತಾವ್ರಂದ್ರೆ ಇವನೇನೋ ಕಿತಾಪತಿ ಮಾಡಿರ್ತಾನೆ ಅಂತ. ಹಾಂ, ಬೆಳಗ್ಗೆ ಬಂದು ನನಗೆ ಕಂಪ್ಲೇಂಟ್ ಕೊಟ್ಟಾಗೆ ಡೌಟ್ ಆಗಿತ್ತು. ನಾನು ಸಾಯಂಕಾಲ ಬಂದ ಆ ಟೇಷನ್ಗೆ. ಏನೋ ಬೆಳಗ್ಗೆ ಅವ್ರಿಗೆ ಅಬ್ಸರ್ವ್ ಮಾಡೋಣ ಅಂತ ಇದ್ದೆ. ಅಲ್ಲೇನು ಕಿತಾಪತಿ ಮಾಡಲಿಲ್ಲ. ಕರ್ಕೊಂಬಂದರೆ ಇವಾಗ ಮಕ್ಳು ಹಿಂಗೆ ಹೇಳ್ತಾ ಇದ್ದಾರಲ್ಲಮ್ಮ. ಮುಂಚೆ ಕುಡಿತಾ ಇದ್ರು ಸರ್, ಇವಾಗೇನು ಕುಡಿಯಲ್ಲ ಸರ್. ಮಕ್ಕಳು ಏನೋ ಭಯಪಟ್ಟಿದ್ದಾವೆ, ಕುಡ್ದಾಗ ಏನೋ ಬೈದಾಗ. ಆ ಥರ ಏನು ತಪ್ಪು ತಿಳ್ಕೊಂಬಿಡಿ ಸರ್. ಇರಲಿ ಹೋಗಿ ಸರ್, ನಾನು ನೋಡ್ಕೊತೀನಿ. ಆ ಥರ ಏನಾದರೂ ಮಾಡಿದ್ರೆ ನಾನೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಸರಿನಮ್ಮ, ಆಯಿತು. ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ಕಂಪ್ಲೇಂಟ್ ಕೊಡ್ಬೇಕು ನೀವು. ಸರಿ ಸರ್, ಆಯಿತು, ನಾನೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಮತ್ತೆ ಏನಾದರೂ ನಿನ್ನ ಮಕ್ಳಿಗೆ ತೊಂದರೆ ಕೊಡೋದು, ಕುಡಿಯೋದು ಅದೆಲ್ಲ ಮಾಡಿದ್ದೆ ಅಂದರೆ ಬರ್ತೀನಿ ನಾನು. ಈಗ ಈ ರೂಟಲ್ಲೇ ನಮ್ಮ ಮನೆ ಇರೋದು. ಅವಾಗ ಬಂದು ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹುಷಾರು. ಸರಿ ಸರ್, ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಸರ್. ಹಾಂ, ಹುಷಾರಾಗಿರಬೇಕು. ಸರಿನಮ್ಮ, ನಾನು ಹೊಡ್ತೀನಿ. ಇವನೇನಾದರೂ ಕಿತಾಪತಿ ಮಾಡಿದ್ರೆ ಸ್ಟೇಷನ್ ಹತ್ರ ಬನ್ನಿ ನೀವು. ಇಲ್ಲ ವಿಜಯ್ಗೆ ಒಂದು ಫೋನ್ ಮಾಡಿ. ಹಾಂ ಸರಿ ಸರ್, ಖಂಡಿತ ಸರ್, ಖಂಡಿತ ವಿಜಯ್ಗೆ ಫೋನ್ ಮಾಡಿ ಹೇಳ್ತೀನಿ ಸರ್. ಏನಾದರೂ ತೊಂದರೆ ಕೊಟ್ಟರೆ. ಏನೋ ವಿಜಯ್ ಕಡೆಯವರು ಅಂತ ಇದ್ದೀರಾ, ಅದಕ್ಕೆ ಸ್ವಲ್ಪ ಕೇರ್ ತೊಗೊತಾ ಇದ್ದೀನಿ. ಯಾಕಂತಂದರೆ ವಿಜಯ್ ತುಂಬ ಒಳ್ಳೆ ವ್ಯಕ್ತಿನಮ್ಮ, ಒಳ್ಳೆ ವ್ಯಕ್ತಿ. ಹಂಗಾಗಿ ನಾನು ನಿಮ್ಮ ಬಗ್ಗೆ ಕೇರ್ ತೊಗೊತಾ ಇದ್ದೀನಿ. ಹಾಂ ಸರಿನಮ್ಮ, ನೀವೇನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ. ಹಾಂ ಸರಿ ಸರ್, ಆಯಿತು. ಕಲಿ, ನಾನು ಕರ್ಕೊಂತೀರ, ನೀನು ಯಾಕೆ ಬಂದುಬಿಟ್ಟಿತ್ತು? ಹಾಂ, ನಾನು ಕರ್ಕೊಂಬರ್ಬೇಕಾಗಿತ್ತಾನೆ. ಇವಾಗ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇವಾಗ ಇಲ್ಲಿಗೆ ಬರಬೇಕಾಯ್ತು. ನಾನು ಎಷ್ಟೊಂದು ಪಜಿತಿ ಆಯ್ತು ನೋಡು. ರಕ್ಷಾ ಹೇಳ್ತಾ ಇರೋದು ನಿಜ. ಅಪ್ಪನ ಮಾರಕ್ ಬಿಡ್ತಾನೆ. ಅಪ್ಪನ ಕಳಿಸ್ಬಿಡಮ್ಮ, ಬೇಡಮ್ಮ, ನಮ್ಮ ಮನೆಗಿರೋದು. ಈ ಸೌಭಾಗ್ಯಕ್ಕೆ ನಿನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಬರ್ಬೇಕಾಗಿತ್ತ ನಾನು? ಹಾಂ, ಈ ಸೌಭಾಗ್ಯಕ್ಕೆ ಅಲ್ಲ. ಎಲ್ಲ ಮಕ್ಕಳು ತಂದೆ ಮನೆಗೆ ಬಂದಿದ ತಕ್ಷಣ ಓಡೋಗಿ ತಪ್ಕೊಂಡು ಮಾತಾಡಿಸ್ತಾರೆ. ನೀನು ಬಂದಿದ ತಕ್ಷಣ ಮಕ್ಕಳು ಯಾರಾದರೂ ಪ್ರೀತಿಯಿಂದ ಮಾತಾಡಿದ್ರಾ? ಅಲ್ಲೋಡು, ಅವ್ರ ಮುಖಗಳು ಹೆಂಗೆ ಬಾಡ್ಕೊಂಡು ಹೋಗುವೆ. ಇದಾ ತಂದೆ ಕೊಡೋ ಪ್ರೀತಿ? ಹಾಂ, ನಂಗೆ ಹೊಟ್ಟೆ ಹೋಗ. ಕಾಲದಿಂದ ಇದೇ ಬಾಳ್ಬಿಟ್ಟಲ್ಲ ನೀನು. ನೋಡು, ಹೇಳ್ತಾ ಇದ್ದೀನಿ, ಇದೇ ಫಸ್ಟು ಇದೇ ಲಾಸ್ಟು ಈ ಮಾತಾಡೋದು. ನೀನಾಗ ನನ್ನ ಮಕ್ಕಳು ಸುದ್ದಿಗೆ ಬಂದಿದ್ದೀಯ ಅಂತಂದರೆ ಪರ್ಮನೆಂಟಾಗಿ ಜೈಲಾಗೆ ಎದ್ದೋಗ್ಬಿಡ್ಬೇಕು ನೀನು. ಈಚೆಗೆ ಬರ್ಕೊಡ್ದು. ನಿಂಗೆ ಬೇರೆ ಕೊಡಿಸೋರಂತೂ ಯಾರೂ ಬರೋದೇ ಇಲ್ಲ, ಆಯಿತಾ? ಎಲ್ಲರಿಗೂ ಬೇಜಾರು ಮಾಡಿಬಿಟ್ಟಿದ್ಯಾ. ನಾನಂತೂ ಆ ಕಡೆ ತಲೆ ಹಾಕಿ ಕೂಡ ಮಡಗಲ್ಲ. ನನ್ನ ಮಕ್ಕಳ ಸುದ್ದಿಗೆ ನಾನು ಹೋಗಿದ್ಯೋ ಚೆನ್ನಾಗಿರಲ್ಲ. ನೋಡ್ಕೊ, ಇರ್ತೀಯಾ? ಊಟ ಮಾಡು, ಒಳ್ಳೆ ಬಟ್ಟೆ ಹಾಕೋ, ಓಡಾಡ್ಕೊಂಡಿರು. ಕುಡಿಯೋದು, ಮನೆಗೆ ಬಂದು ಗಲಾಟೆ ಮಾಡೋದು ಎಲ್ಲ ಮಾಡಿದ್ವಿ ಅಂದರೆ ಸೀದಾ ಹೋಗಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನಾಗ. ಹಿಂಗೆಲ್ಲ ತೊಂದರೆ ಮಾಡ್ತಾವನೆ ಅಂತ. ಯಾಕಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ನನಗೆ ನಿನ್ನನ್ನು ಬಿಟ್ಟು ಇನ್ನು ಯಾರವ್ರೆ? ನಾನು ಎಲ್ಗೆ ಹೋಗ್ಲೆ? ಹಾಂ, ನೀನೇ ಹಿಂಗೆ ಮಾತಾಡಿದ್ರೆ ನಾನು ಎಲ್ಗೆ ಹೋಗ್ಲಿ ಹೇಳು? ಎಲ್ಗೂ ಹೋಗ್ಬೇಡ, ಇಲ್ಲೇ ಇರು. ಕುಡಿದು ಮನೆಗೆ ಬಂದು ಗಲಾಟೆ ಮಾಡಿದ್ವಿ ಅಂತ ಚೆನ್ನಾಗಿರಲ್ಲ. ಮಾನವಾಗಿರಂಗಿದ್ರೆ ಇಲ್ಲಿರಬೇಕು, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರಬೇಕು. ಸರಿ ಆಯ್ತು ಬಿಡು, ನೀನು ಹಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ. ಹೋಗು, ಸ್ನಾನ ಮಾಡಿ ಮೈ ತುಂಬ ಬಟ್ಟೆ ಹಾಕಿ ಹೋಗು. ಏನಿದೆ ನಿನ್ನ ವೇಷ? ಹಾಂ, ಏನಿದೆ ನಿನ್ನ ವೇಷ? ಆಯಿತು ರೇಖಾ, ಹೋಗಮ್ಮ. ಮನೆ ಬಟ್ಟೆ ತೊಗೊಂಬಂದ್ರಲ್ಲ ನಿಮ್ಮ ಅಪ್ಪಂದಂತ, ಆ ಬಟ್ಟೆ ಕೊಡೋಗಿ ಹಾಕೊಳ್ಳಿ ಸ್ನಾನ ಮಾಡಿಬಿಟ್ಟು. ಸರಿನಮ್ಮ, ಆಯಿತು. ಬಾಪ, ಇವಾಗ ಯಾಕೆ ನನ್ನ ಮುದ್ದು ಗೊಂಬೆಗ್ಲು ಹಿಂಗಿರೋದು? ಹಾಂ, ಮುದ್ದು ಗೊಂಬೆಗ್ಲು. ಕಳ್ಳಿಗ್ಲಿ ಇಬ್ರು ನೋಡು ಹೆಂಗೆ ಕಂಡವ್ರೆ ಮಕ್ಕನ. ನಾನಿದ್ದೀನಲ್ಲಮ್ಮ. ಹಾಂ, ನಾನಿದ್ದೀನಲ್ಲ, ನೀವೇನು ಭಯ ಪಡಬಾರ್ದಮ್ಮ. ಹಂಗೆಲ್ಲ ಭಯ ಪಡಬಾರ್ದು. ನಾನಿದ್ದೀನಲ್ಲ, ನಿಮ್ಮನ್ನು ನೋಡ್ಕೊತೀನಿ ನಾನು. ಅಪ್ಪನ ನಿಮ್ಮನ್ನು ಮುಟ್ಟಕ್ಕೆ ಸಹ ಭಯ ಪಡಬೇಕು. ಹಂಗೆ ಮಾಡ್ತೀನಿ, ಸುಮ್ಮನೆ ಇರಮ್ಮ. ಹಾಗೆಲ್ಲ ಕೆಟ್ಟದಾಗೆ ಯೋಚನೆ ಮಾಡಬಾರ್ದು. ನೀವು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ಬೇಕು, ಆಯಿತಾ? ಇನ್ನು ಆಟ ಸಾಮಾನು ಏನೇನು ಬೇಕೋ ಅದೆಲ್ಲ ತಗೊಡ್ತೀನಿ ನಾನು. ಇಲ್ಲ ಇಲ್ಲ, ಇನ್ನು ಮಾರಕ್ಕಲ್ಲ. ಹಾಂ, ನಾನು ಇರಲಿಲ್ಲಲ್ಲ, ಊರಿಗೆ ಹೋಗಿದ್ನಲ್ಲ, ಅದಕ್ಕೆ ಹಂಗೆ ಮಾಡಿದ್ದು. ಇವಾಗ ನಾನು ಬಂದಿದ್ದೀನಲ್ಲ. ಸರಿ ಅಮ್ಮ, ಆಯಿತು.